ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಕಂಟಿನ್ಯೂ ಆಗ್ತಾ ಇದೆ. ಇಷ್ಟು ದಿನ ಒತ್ತುವರಿ ಮಾಡಿಕೊಂಡಿದ್ದಕ್ಕೆ ಜೆಸಿಬಿ ಗರ್ಜಿಸಿ ಬಂದಿದ್ದ ಇನ್ನು ಎಕ್ಸ್ಟ್ರಾ ಅಂಗಡಿ ಮುಂದ್ಗಡೆ ಕಟ್ಕೊಂಡಿದ್ದಂಥ ಮೆಟ್ಲುಗಳನ್ನ ಕಾಂಪೌಂಡ್ಗಳನ್ನ ಅದು ಇದು ಎಲ್ಲ ಕಿತ್ತು ಬಿಸಾಕ್ತಾ ಇದ್ರು, ಅಂಗಡಿಗಳನ್ನ ತೆರವು ಮಾಡ್ತಾ ಇದ್ರು. ಇವಾಗ ಪಾರ್ಕಿಂಗ್ ಮಾಡಿರುವಂಥ ಗಾಡಿಗಳನ್ನ ತೆಗೆಯೋ ಕೆಲಸ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ಗೆ ಮುಂದಾಗಿದ್ದಾರೆ. ಕೃಷ್ಣ ಬೈರೇಗೌಡರ ಜೊತೆಗೇನೆ ಡಿ.ಕೆ. ಶಿವಕುಮಾರ್ ಅವರು ನಗರವನ್ನ ಪ್ರದಕ್ಷಿಣೆ ಹಾಕ್ಲಿಕ್ಕಿದ್ದಾರೆ. ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಸಿಎಂ ವೀಕ್ಷಣೆ ಮಾಡ್ತಾ ಇರೋದು. ಆಪರೇಷನ್ ಫುಟ್ಪಾತ್ ಬಗ್ಗೆ ಸಿಎಂಗೆ ಸಚಿವರು ಮಾಹಿತಿ ಕೊಡ್ತಾ ಇದ್ದಾರೆ. HAL ಬಳಿ ಫುಟ್ಪಾತ್ ತೆರವು ಪ್ರದೇಶವನ್ನ ವೀಕ್ಷಣೆ ಮಾಡಿದ್ರು. ಇಲ್ಲಿಯ ತನಕ ನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯ ಎಲ್ಲಿಯ ತನಕ ಬಂದಿದೆ, ಎಷ್ಟಾಗಿದೆ, ಏನೇನಾಗಿದೆ, ಅದಕ್ಕೆ ಜನರ ರೆಸ್ಪಾನ್ಸ್ ಹೇಗಿದೆ, ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಟಿ ರೌಂಡ್ಸ್ ಇವತ್ತು ಡಿ.ಕೆ. ಶಿವಕುಮಾರ್ ಅವರದ್ದು ನೋಡಿ, ಗಮನಿಸ್ತಾ ಇದ್ದೀರಿ, ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಆಪರೇಷನ್ ಫುಟ್ಪಾತ್ ಕೆಲಸ ಕಂಟಿನ್ಯೂ ಆಗಿ ಸಾಗ್ತಾನೆ ಇದೆ. ಇಷ್ಟು ದಿನ ಫುಟ್ಪಾತ್ ಮೇಲೆ ಶಾಶ್ವತವಾಗಿ ಅಂಗಡಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ರೆ ಅದನ್ನು ತೆರವು ಮಾಡೋದು, ಎಕ್ಸ್ಟ್ರಾ ನಿಮಗೆ ಕಾಂಕ್ರೀಟ್ ಸ್ಟ್ರಕ್ಚರ್ ಫಾರ್ ಎಕ್ಸಾಂಪಲ್ ಮೆಟ್ಲುಗಳು ಬಂದಿದ್ರೆ ಅಂಗಡಿಗೆ ಮುಂಭಾಗ ಅದನ್ನು ತೆರವುಗೊಳಿಸೋದು, ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಅದನ್ನೆಲ್ಲವನ್ನೂ ಕೂಡ ತೆಗೆಸ್ತಾ ಇದ್ರು. ಇವತ್ತು ನಾನು ಹೇಳಿದ್ನಲ್ಲ ನೆನೆ, ಶಾಶ್ವತವಾಗಿ ಆ ಒಂದು ಸರ್ವಿಸ್ ರೋಡೋ ಅಥವಾ ಯಾವುದು ಮನೆ ಮುಂದೆ ರೋಡ್ನಲ್ಲಿ ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ಗಾಡಿಗಳನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ತೆಗೆದಿರೋದೇ ಇಲ್ಲ, ಧೂಳು ಹಿಡ್ದಿರುತ್ತೆ, ಕೆಟ್ಟೋಗಿರುತ್ತೆ, ಪಂಚರ್ ಆಗಿರುತ್ತೆ, ರಸ್ಟ್ ಹಿಡ್ದಿರುತ್ತೆ. ಅಂಥ ಗಾಡಿಗಳನ್ನೆಲ್ಲ ತಗೊಂಡೋಗಿ ಫಸ್ಟು ತಗೊಂಡೋಗೋದಕ್ಕೂ ಮುಂಚೆ ಅವರಿಗೆ ನೋಟಿಸ್ ಕೊಡ್ತಾರೆ. ಉತ್ತರ ಬರಲಿಲ್ಲ ಅಂದರೆ ತಗೊಂಡೋಗಿ ಸ್ಕ್ರಾಪ್ ಹಾಕ್ತಾರೆ. ಸೊ ಈ ಕೆಲಸಗಳು ಸಾಗ್ತಾ ಇದೆ ಈಗ ಸದ್ಯಕ್ಕೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ HAL ಏರ್ಪೋರ್ಟಿಂದ ಹಾಗೇನೆ ಸೀದಾ ಸಿಟಿ ರೌಂಡ್ಸ್ ಹೊಡಿತಾ ಇದ್ದಾರೆ. ನಗರದಲ್ಲಿ ಆಪರೇಷನ್ ಫುಟ್ಪಾತ್ ಯಾವ ರೀತಿ ಸಾಗ್ತಾ ಇದೆ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಅವರಿಗೆ ಸಾಥ್ ಕೊಟ್ಟು ಈ ಆಪರೇಷನ್ ಫುಟ್ಪಾತ್ ಯಾವ ರೀತಿ ಸಾಗ್ತಾ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವಿನುತಾ ಫೋನ್ ಸಂಪರ್ಕದಲ್ಲಿ. ವಿನುತಾ, ಈಗ ಆಪರೇಷನ್ ಫುಟ್ಪಾತ್ ಯಾವ ಹಂತದಲ್ಲಿದೆ? ಯಾಕಂದ್ರೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಆ ವಿರೋಧ ವ್ಯಕ್ತವಾಗಿದ್ದರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಏನು ಈಗ ಫುಟ್ಪಾತ್ ತೆರವು ಯಾವ ಸಂದರ್ಭದಲ್ಲಿ ಏನೇನಾಗ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದಾರಲ್ಲ, ಈ ವಿರೋಧದ ಬಗ್ಗೆಯೂ ಕೂಡ ಅವ್ರಿಗೆ ತಿಳಿಸಿದಾರ ಹೆಂಗೆ? ಎಸ್, ಖಂಡಿತ ಶರತ್. ಈಗೇನು ಬೆಳಗಾವಿಯಿಂದ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಬಂದಿರುವಂತದ್ದು. ಈಗ ಪ್ರತಿಯೊಂದು ಸಚಿವರ ಸಮ್ಮುಖದಲ್ಲಿ ಮತ್ತೆ ನಮ್ಮ GBA ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಅವರು ಜೊತೆಗೆ ಕಿಶೋರ್ ಗಿರಿನಾಥ್ ಸರ್ ಮತ್ತೆ ಆರ್ಎಸ್ ಅಧ್ಯಕ್ಷರಾಗಿರುವಂತಹ ಆರ್ಎಸ್ ಇವರೆಲ್ಲರ ಸಹಯೋಗದಲ್ಲಿ ಅವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಸ್ವತಃ ಖುದ್ದಾಗಿ ಬೆಂಗಳೂರಿನ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ಸ್ವತಃ ಇವರೇ ಫೀಲ್ಡ್ಗೆ ಇಳಿದಿದ್ದು ಫುಟ್ಪಾತ್ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಇವತ್ತು ಖುದ್ದಾಗಿ ಸಿಎಂ ವೀಕ್ಷಣೆಯನ್ನ ಮಾಡ್ತಾ ಇರೋದು. ಈಗಾಗಲೇ ಮೊದಲನೇ ದಿನದಿಂದ ಇದುವರೆಗೂ ಸುಮಾರು 487 ಕಿಲೋಮೀಟರ್ಗೂ ಅಧಿಕ ಫುಟ್ಪಾತ್ ತೆರವನ್ನ ಮಾಡಲಾಗಿದೆ. ಅಂದ್ರೆ ಇವರ ಒಂದು ಮೊದಲನೇ ಹಂತದಲ್ಲಿ 2000 ಕಿಲೋಮೀಟರ್ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಒಂದು ಉದ್ದೇಶ ಇದ್ದು, ಇದರಲ್ಲಿ ಈಗಾಗಲೇ ಒಂದು ವಾರದಲ್ಲಿ 487 ಕಿಲೋಮೀಟರ್ ತೆರವನ್ನ ಮಾಡಲಾಗಿರುವುದು. ಈ ಒಂದು ತೆರವು ಕಾರ್ಯಾಚರಣೆಗೆ ಬೀದಿ ಬದಿಯ ವ್ಯಾಪಾರಿಗಳು ಸೇರಿದಂತೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಹಾಗಾಗಿ ಏನು ಜುಲೈ 1ರಿಂದ ಆರಂಭವಾಗಿರುವಂತಹ ಈ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ಕೂಡ ಆಗಿದ್ದಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಬೀದಿ ಬದಿ ವ್ಯಾಪಾರ ಸಂಘಟನೆಗಳು ಏನಿತ್ತು, ಅವರು ಸಿಎಂ ಅವ್ರನ್ನ ಒಂದು ಭೇಟಿ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ತದನಂತರದಲ್ಲಿ ಅವರು ನಮ್ಮ ವಿರೋಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಒಂದು ಸಹಯೋಗದಲ್ಲಿ ಮಾತನಾಡಿ ಇದಕ್ಕೆ ಒಂದು ಪರ್ಯಾಯ ಮಾರ್ಗವನ್ನ ಕಲ್ಪಿಸಿಕೊಡ್ತೀವಿ ಅನ್ನುವಂತ ಭರವಸೆ ಕೂಡ ನೀಡಿದ್ದಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲೆಲ್ಲಿ ಪಾದಚಾರಿ ಮಾರ್ಗವನ್ನ ತೆರವು ಮಾಡಲಾಗಿದೆ, ಎಷ್ಟು ತೆರವು ಮಾಡಲಾಗಿದೆ, ಒಂದು ವೇಳೆ ಅನಧಿಕೃತವಾಗಿ ಹಾಕದೆ ಅಧಿಕೃತವಾಗಿರುವಂತಹ ಯಾವುದಾದ್ರೂ ಅಂಗಡಿಗಳನ್ನ ತೆರವು ಮಾಡಲಾಗಿದೆಯಾ, ಅಥವಾ ಯಾಕಂದ್ರೆ ಇಲ್ಲಿ ಆಂತರಿಕ ರಸ್ತೆಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತೆರವು ಕಾರ್ಯವನ್ನ ಮಾಡ್ಲಾಗಲ್ಲ ಅನ್ನುವಂತಹ ಒಂದು ಮಾತನ್ನು ಕೂಡ ಕೃಷ್ಣ ಬೈರೇಗೌಡ ಅವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು. ಹಾಗಾಗಿ ಇವತ್ತು ಸ್ವತಃ ಅವರೇ ಖುದ್ದಾಗಿ ಎಲ್ಲವನ್ನು ಕೂಡ ಮೇಲ್ವಿಚಾರಣೆಯನ್ನ ಮಾಡ್ತಾ ಯಾರಿಗೆಲ್ಲರಿಗೂ ಕೂಡ ನಿಜವಾಗ್ಲೂ ಬೀದಿ ಬದಿ ವ್ಯಾಪಾರಿಗಳಿಗೆ ಅನ್ಯಾಯ ಆಗಿದೆ ಅಂತವರಿಗೆ ಒಂದಷ್ಟು ವೆಂಡಿಂಗ್ ಝೋನ್ ಗಳನ್ನು ಕೂಡ ಇಲ್ಲಿ ಕಲ್ಪಿಸಿಕೊಡುವಂತಹ ಕೆಲಸ ಇವತ್ತಾಗುವಂತದ್ದು. ಇದು ಪರ್ಯಾಯವಾಗಿ ಯಾರೆಲ್ಲ ಪ್ರಮುಖ ರಸ್ತೆಗಳಲ್ಲಿ, ಬಾಹ್ಯ ರಸ್ತೆಗಳಲ್ಲಿ ಅಂಗಡಿಗಳನ್ನ ಹಾಕೊಂಡಿರ್ತಾರೆ ಅಂತವರಿಗೆ ಪರ್ಯಾಯವಾಗಿ ಕೆಲವೊಂದಷ್ಟು ವೆಂಡಿಂಗ್ ಝೋನ್ ಗಳನ್ನು ಕೂಡ ಇವತ್ತು ಗುರುತು ಮಾಡಿ ಅಂತಹ ಪ್ರದೇಶಗಳಲ್ಲಿ ಅಂತಹ ಬೀದಿ ಬದಿ ವ್ಯಾಪಾರಿಗಳನ್ನ ಕಳಿಸುವಂತಹ ಕೆಲಸ ಕೂಡ ಆಗುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವಿನುತಾ ಡೀಟೇಲ್ಸ್ಗಾಗಿ.